ಮಾಡಿಸೋ ಟೈಮಲ್ಲಿ ಫಾಲ್ಸ್ ಡ್ರೆಸ್ಸಿಂಗ್ ಟೇಬಲ್ ಸ್ಟೂಲು ಹೇಗೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಲೋ ನಮಸ್ತೆ, ಎಲ್ಲರಿಗೂ ಪವಿತ್ರ ಬದ್ರಿನಾಥ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನೋಡಿ, ಇವತ್ತಿನ ಟಾಪಿಕ್ಕು ನೀವು ತಮ್ಮನೇಲಿ ನೋಡಿ ಈ ವಿಡಿಯೋನ ಕ್ಲಿಕ್ ಮಾಡಿರ್ತೀರ. ಇಂಟೀರಿಯರ್ ಮಿಸ್ಟೇಕ್ಸು. ಇವಾಗ ಇಂಟೀರಿಯರ್ ಡಿಸೈನಿಂಗ್ ಅನ್ನೋದು ತುಂಬಾ ಮ್ಯಾಂಡೇಟ್ರಿ ಆಗೋಗಿದೆ. ಯಾವುದಾದ್ರೂ ಒಂದು ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ಅಥವಾ ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಯಾವುದಿದ್ರೂ ಇಂಟೀರಿಯರ್ ಅನ್ನೋದು ಮ್ಯಾಂಡೇಟ್ರಿ. ಯಾಕೆಂದರೆ ಇಂಟೀರಿಯರ್ ಬಂದ್ಬಿಟ್ಟು ನಮಗೆ ಆ ಯಾವುದೇ ಬಿಲ್ಡಿಂಗ್ ಇದ್ರೂ ಆ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡುತ್ತೆ ಒಂದು, ಮತ್ತು ನಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಇಂಟೀರಿಯರ್ ಮಾಡಿಸೋದ್ರಿಂದ. ಸೊ ಇಂಟೀರಿಯರ್ ನಾವು ಮಿಸ್ ಮಾಡ್ತಿದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಸಿಂಪಲ್ ಬಿಲ್ಡಿಂಗ್ ಇರ್ಬೋದು, ಬಟ್ ಇಂಟೀರಿಯರು ಮ್ಯಾಂಡೇಟ್ರಿ ಆಗಿದೆ. ಹಾಗಾಗಿ ನಾವೆಲ್ಲ ಇಂಟೀರಿಯರ್ ಕಡೆ ಮನಸ್ಸು ಹೋಗ್ತೀವಿ. ಮತ್ತು ಎಲ್ಲರಿಗೂ ಐಡಿಯಾ ಇರೋದಿಲ್ಲ. ಅದೇನಿದ್ರು ಇಂಜಿನಿಯರ್ಸ್ಗೆ ಐಡಿಯಾ ಇರುತ್ತೆ, ಅಥವಾ ಅದು ಇಂಟೀರಿಯರ್ ಡಿಸೈನ್ ಏನಿರ್ತಾರೆ ಅವ್ರಿಗೆ ಐಡಿಯಾ ಇರುತ್ತೆ. ಬಟ್ ನಮಗೆ ಎಲ್ಲನೂ ಹೇಗೆ ಇವಾಗ ಯಾವುದೋ ಒಂದು ಪ್ಯಾಟ್ರನ್ ನಾವು ಚೂಸ್ ಮಾಡ್ತೀವಿ ಅಂತಂದರೆ ಅದು ಹೇಗೆ ಕಾಣುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ನಾವು ಯಾವುದು ಲ್ಯಾಮಿನೇಟ್ಸ್ ಚೂಸ್ ಮಾಡಿರ್ತೀವಿ, ಮೆಟೀರಿಯಲ್ಸ್ ಚೂಸ್ ಮಾಡಿರ್ತೀವಿ, ಅದನ್ನು ಅಕಾರ್ಡಿಂಗ್ಲಿ ನಾವು ಚಾಟ್ GPT ಗೆ ಹಾಕಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಹೇಗೆಲ್ಲ ಮಾಡಬೇಕು ಅಂತ. ಸೊ ನಾವು ಕೂಡ ಹಾಗೆ ಮಾಡಿದ್ದು. ನಮ್ಮ ರಿನೋವೇಷನ್ ಟೈಮಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ವಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಆ ಥರ ನಾವು ಮಾಡಿ ಒಂದು, ಇವಾಗ ನೀವು ತಮ್ಮನೇಲಿ ನೋಡಿದ್ದೀರಲ್ಲ, ಸೊ ಡ್ರೆಸ್ಸಿಂಗ್ ಟೇಬಲಲ್ಲಿ ನಮಗೆ ಆಗೋಂಥ ಮಿಸ್ಟೇಕ್ಸ್ ಏನಿರ್ಬೋದು ಅಂತ. ಇದು ಡ್ರೆಸ್ಸಿಂಗ್ ಟೇಬಲ್ ಅನ್ನೋದು ಒಂದು ತುಂಬ ಚಿಕ್ಕದು, ಆದರೆ ರೂಮ್ಗೆ ಅದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಯಾವ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ಅಂತಂದರೆ ಅದು ಒಂಥರ ಇನ್ಕಂಪ್ಲೀಟ್ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಡ್ರೆಸ್ಸಿಂಗ್ ಟೇಬಲ್ದು ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ನನಗೆ ಅನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಏನು ಮಿಸ್ಟೇಕ್ ಆಯಿತು ಅಂತ. ಸೊ ನೀವು ಆಗ್ಲೇ ಒಂದು ವಿಡಿಯೋ ತೋರಿಸಿದ್ದೀನಿ ನಿಮಗೆ, ಡ್ರೆಸ್ಸಿಂಗ್ ಟೇಬಲ್ ನಮಗೆ ಸ್ಟೂಲು ಹೇಗೆಲ್ಲ ತುಂಬಾ ನಮಗೆ ಕಾಂಪ್ಲಿಕೇಟೆಡ್ ಆಗೋಯ್ತು ಅಂತ. ಹಾಗಾಗಿ ಅದನ್ನು ಮತ್ತೆ ರೀಪ್ಲೇಸ್ಮೆಂಟ್ ಏನು ಮಾಡ್ಕೊಂಡ್ವಿ, ಏನೆಲ್ಲ ಆಯಿತು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಮತ್ತು ಕೊನೆಗೆ ಆ ಡ್ರೆಸ್ಸಿಂಗ್ ಟೇಬಲ್ ಸ್ಟೂಲ್ ಅನ್ನೋದು ಹೇಗೆಲ್ಲ ನಮಗೆ ಯೂಸ್ ಆಯಿತು ಅಥವಾ ಯೂಸ್ ಆಗಿಲ್ವಾ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನೀವಿವಾಗ ಏನು ನೋಡ್ತಿದ್ದೀರಾ, ನಾನು ಆಗಲೇ ವಿಡಿಯೋ ನಿಮಗೆ ತೋರಿಸಿದೆ ಅಲ್ಲ. ಸೊ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ದು ಸ್ಟೂಲ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಾ ಎಷ್ಟು ಕಂಜೆಸ್ಟೆಡ್ ಆಗಿದೆ ನೋಡಿ ಪ್ಲೇಸ್ ಬಂದ್ಬಿಟ್ಟು. ಈ ಕಂಜೆಸ್ಟೆಡ್ ಆಗಿರೋ ಪ್ಲೇಸ್ಗೆ ಅವರು ಈ ಥರ ಸ್ಟೂಲ್ನ ಮಾಡಿಬಿಟ್ರು. ಇದು ತುಂಬಾ ಹೆವಿ ಆಗಿದೆ, ಇಬ್ಬರಿಬ್ಬರು ಕ್ಯಾರಿ ಮಾಡಬೇಕು ಅಷ್ಟು ಹೆವಿ ಆಗಿದೆ. ಮತ್ತು ಇಲ್ಲಿ ನಾವು ಪ್ಲೇಸ್ ಬಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಮಾಡೋಷ್ಟು ಇಲ್ಲ, ಸ್ಪೇಸ್ ಇಲ್ಲ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ಕಂಪ್ಲೀಟಾಗಿ ಡ್ರೆಸ್ಸಿಂಗ್ ಟೇಬಲ್, ಓಕೆನಾ. ಸೊ ಇಲ್ಲಿ ನೋಡಿ, ಈ ಸ್ಟೂಲ್ ಏನಿದೆ ಅದರ ರೀಪ್ಲೇಸ್ಮೆಂಟು ಈ ಸ್ಟೂಲ್ ಮಾಡಿ ಕೊಟ್ಟಿದ್ದಾರೆ. ಇದು ಆರಾಮಾಗಿ ಒಳಗಡೆ ಫಿಟ್ ಆಗುತ್ತೆ. ಸೊ ಇದು ಫಿಟ್ ಆದ್ರೂ ಬಟ್ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಅವರು ಎಡ್ಜಲ್ಲಿ ಕೊಟ್ಟಿಲ್ಲ, ಇದು ಸೆಂಟರ್ಗೆ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಡಿಸೈನ್ ಏನಿದೆ ಇದು ಸೆಂಟರ್ಗೆ ಮಾಡಿಬಿಟ್ಟಿದ್ದಾರೆ. ಸೊ ಈ ಪ್ಯಾಟರ್ನ್ ಬಂದ್ಬಿಟ್ಟು ಇದು ನಮಗೆ ಜಸ್ಟ್ ಹಾಗೆ ಸುಮ್ಮನೆ ಕೂತ್ಕೊಂಡು ಎದ್ದೇಳ್ಬೋದು ಅಷ್ಟೇ. ಇದು ನಮಗೆ ಅನುಕೂಲವಾಗಿ ಇರೋದಿಲ್ಲ. ಜಸ್ಟ್ ದಿಸ್ ನಾರ್ಮಲ್ ಸ್ಟೂಲ್ ಥರ ರಫ್ ಆ್ಯಂಡ್ ಟಫ್ ಆಗಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ಈ ಪ್ಯಾಟ್ರನ್ನ ನೀವು ಚೂಸ್ ಮಾಡಬೇಡಿ. ಸೊ ಫೈನಲಿ ಈ ಸ್ಟೂಲ್ ನೋಡಿ ಇಲ್ಲಿ ಫಿಟ್ ಆಯಿತು. ನೋಡಿ, ನೀವು ಈ ಪ್ಯಾಟ್ರನ್ ಏನು ನೋಡ್ತಿದ್ದೀರಾ, ನಾವು ಆಲ್ಮೋಸ್ಟ್ ಇದೇ ಥರ ಇರೋ ಪ್ಯಾಟ್ರನ್ನ ನಾವು ಚೂಸ್ ಮಾಡಿದ್ದು. ಸೊ ಇಲ್ಲಿ ಸ್ಟೂಲ್ ಕೂಡ ಹಾಗೆ ಇದೆ ನೋಡಿ. ಇಂಟೀರಿಯರ್ ಮಾಡಿಸೋದಕ್ಕೆ ನಿಮಗೆ ಪ್ಲೇಸ್ ಕನ್ವೀನಿಯೆಂಟ್ ಆಗಿದೆ ಅಂದರೆ ನೀವು ಈ ಪ್ಯಾಟ್ರನ್ ಚೂಸ್ ಮಾಡ್ಬೋದು, ಆದರೆ ನೋಡಿಕೊಂಡು ಮಾಡಿಸ್ಕೊಳ್ಳಿ. ಸೊ ಗೈಸ್, ವೆಲ್ಕಮ್ ಟು ನಮ್ಮ ಮನೆಯ ಕಿಚನ್. ನೀವು ಇವಾಗ ಡ್ರೆಸ್ಸಿಂಗ್ ಟೇಬಲ್ಗೆ ಇದೇನಪ್ಪ ಕಿಚನ್ದು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ. ಯಾಕೆ ಅಂತಂದರೆ, ಡ್ರೆಸ್ಸಿಂಗ್ ಟೇಬಲ್ ಸ್ಟೂಲು ಫೈನಲ್ ಆಗಿ ಎಲ್ಲಿ ಹೋಯಿತು ಅಂತ ಹೇಳೋದಕ್ಕೇ ಆ ಕಂಟಿನ್ಯೂಷನ್ನು ಇಲ್ಲಿ ತೊಗೊಂಬಂದಿರೋದು. ಇದು ಡ್ರೆಸ್ಸಿಂಗ್ ಟೇಬಲ್ ಅವರು ಏನು ಮಾಡಿದ್ರು ಸ್ಟೂಲು ಅಷ್ಟು ದೊಡ್ಡದಾಗಿತ್ತು. ಹೇಗಿದ್ರೂ ಕಿಚನಲ್ಲಿ ನಮಗೆ ಸ್ಪೇಸ್ ಇತ್ತು, ಸೊ ನಮಗೆ ರಿಕ್ವೈರ್ಮೆಂಟು ಇತ್ತು. ಅದಕ್ಕೋಸ್ಕರನೇ ಫೈನಲಿ ಈ ಡ್ರೆಸ್ಸಿಂಗ್ ಟೇಬಲ್ ಸ್ಟೂಲ್ ಏನದು ಕಿಚನ್ಗೆ ಬಂದ್ಬಿಡ್ತು. ಸೊ ಇಲ್ಲಿ ನೋಡಿ, ನಮಗೆ ಸಿಂಕ್ ಪಕ್ಕ ಇಷ್ಟು ಸ್ಪೇಸ್ ಸಿಕ್ತು.
ಸೊ ನಾವು ಎಕ್ಸ್ಟ್ರಾ ಏನು ಮಾಡಿಸಿರ್ಲಿಲ್ಲ, ಹಾಗಾಗಿ ಇದು ದೊಡ್ಡದು ಏನಾದರೂ ವಸ್ತುಗಳು ಇಡೋಕ್ಕಾಗತ್ತೆ ಅಂತ ಇಲ್ಲಿ ನಾವು ಇದನ್ನು ಹೀಗೇ ಮಾಡಿಸಿದ್ವಿ. ಸೊ ಈ ಬೃಹದಾಕಾರವಾಗಿರೋ ಸ್ಟೂಲ್, ಭರ್ಜರಿ ಸ್ಟೂಲು ಇಲ್ಲಿ ಒಳಗಡೆ ಫಿಟ್ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಈಗ ನೋಡ್ತಿದ್ದೀರಾ ಡ್ರೆಸ್ಸಿಂಗ್ ಟೇಬಲ್ ಸ್ಟೂಲ್ ಅನ್ನೋದು ಈಗ ನೋಡಿ ಕಿಚನ್ ಒಳಗಡೆ ಅವತ್ತು ಇಟ್ಕೊಂಡಿದೆ. ಸೊ ಅದು ಒಳಗಡೆ ಹೊಟ್ಟೋಯ್ತು ಅಷ್ಟೇ. ಈಗ ಅದು ಕೆಲಸ ಏನಿದ್ರೂ ಕಿಚನಲ್ಲೇ ಇರುತ್ತೆ. ಸೊ ನೋಡಿದ್ರಲ್ಲ ಗಾಯ್ಸ್, ನಮ್ಮ ಮನೆಯ ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲಿಂದ ಎಲ್ಲಿಗೆಲ್ಲ ಟ್ರಾವೆಲ್ ಆಯಿತು ಮತ್ತು ಅದರ ಜರ್ನಿ ಕೂಡ ಎಷ್ಟು ವಿಚಿತ್ರವಾಗಿತ್ತು ಅಂತ. ಸೊ ಪ್ರತಿಯೊಬ್ಬರೂ ಇಂಟೀರಿಯರ್ ಅನ್ನೋದು ಮಾಡಿಸ್ತಾರೆ, ಇಂಟೀರಿಯರ್ ಡಿಸೈನಿಂಗ್ ಮಾಡಿಸ್ತೀವಿ. ಆದರೆ ನಮಗೆ ಡಿಸೈನಿಂಗ್ ಮಾಡೋ ಟೈಮಲ್ಲಿ ನಾವು ಏನೇನೋ ಪ್ಲ್ಯಾನ್ಸ್ ಇಟ್ಕೊತೀವಿ, ಹೀಗೆ ಬರಲಿ ಅಂತ ತುಂಬಾ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಆರ್ಕಿಟೆಕ್ಟ್ ಮಾಡಿರೋರಿಗೆ ಅವ್ರಿಗೆ ಗೊತ್ತಿರುತ್ತೆ, ಇಂಜಿನಿಯರಿಂಗ್ ಮಾಡಿರೋರಿಗೆ ಅವ್ರಿಗೆ ಗೊತ್ತಿರುತ್ತೆ. ಆದ್ರೂ ಅವರು ಕೂಡ ಇಂಪ್ಲಿಮೆಂಟೇಷನ್ ಆದಮೇಲೆ ನಮಗೆ ಅದು ಬೇರೆ ಥರನೇ ಕಾಣಿಸುತ್ತೆ. ಏಕೆಂದರೆ ಅಲ್ಲಿ ಸ್ಪೇಸ್ ಇರ್ಬೋದು, ಮತ್ತು ಅಲ್ಲಿ ಮೆಟೀರಿಯಲ್ ಯೂಸೇಜ್ ಇರ್ಬೋದು, ಯಾವುದೇ ಇದ್ರೂ ಅಷ್ಟೇ. ಮತ್ತು ಇನ್ನೊಂದು ಪಾಯಿಂಟ್ ಏನಂತಂದರೆ, ನೀವು ಇಂಟೀರಿಯರ್ ಮಾಡಿಸ್ತಿದ್ದೀರಾ ಅಂದಾಗ ಯಾವುದೇ ಥರ ಥಿನ್ ಲ್ಯಾಮಿನೇಟ್ಸ್ನ ತೊಗೋಬೇಡಿ. 1 mm ಇರೋದು ಅಥವಾ 1/2 mm ಇರೋದು ಆ ಥರದ್ದೆಲ್ಲನೂ ತೊಗೊಳಕ್ಕೆ ಹೋಗಬೇಡಿ. 0.5 ಇರೋದು ಅದೆಲ್ಲನೂ, ಯಾಕೆಂದರೆ ನಮಗೆ ಅದು ಫಿನಿಶಿಂಗಲ್ಲಿ ತುಂಬಾ ನಮಗೆ ಡ್ಯಾಮೇಜಸ್ ಆಗಿಬಿಡುತ್ತೆ. ಅದೊಂದು ಮೇನ್ ಪಾಯಿಂಟ್ ಗಮನ ಇಟ್ಕೊಳ್ಳಿ. ನಾವು ಇಂಟೀರಿಯರ್ ಮಾಡಿಸಿದ್ದೀವಿ ಅಂತಂದರೆ ಸ್ವಲ್ಪ ನಮಗೆ ಎಕ್ಸ್ಪೆನ್ಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಯಾಕೆಂದರೆ ಓವರಾಲ್ ಆಗಿ ನಾವು ಇನ್ಪುಟ್ ಏನು ಹಾಕಿರ್ತೀವೋ ಸೊ ಫೈನಲ್ ಆಗಿ ನಮಗೆ ಒಂದು ಔಟ್ಪುಟ್ ಬ್ಯೂಟಿಫುಲ್ ಆಗಿ ಬರಬೇಕು ಅಂತಂದರೆ ಖಂಡಿತ ನಾವು ಥಿಕ್ಕರ್ ಲ್ಯಾಮಿನೇಟ್ಸ್ನ ಚೂಸ್ ಮಾಡಿ. ಮಿನಿಮಮ್ ಅಂದರೂ 1 mm ಇರಬೇಕು, ಅವಾಗಾದ್ರೂ ನಮಗೆ ಚೆನ್ನಾಗಿ ಬರೋದು. 1 mm ಕಡಿಮೆ ಇರೋ ಲ್ಯಾಮಿನೇಟ್ಸ್ನ ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ನೋಡಿರ್ಬೋದು, 1 mm ಇನ್ನೂ ಕಮ್ಮಿ ನಾವು ಚೂಸ್ ಮಾಡಿದ್ರೆ ಅದು ಎಡ್ಜಲ್ಲಿ ನಮಗೆ ಕಂಪ್ಲೀಟಾಗಿ ಬರೋದಿಲ್ಲ, ಅದೊಂಥರ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಅವರು ಕಂಪ್ಲೀಟಾಗಿ ಅವರು ಏನು ಮಾಡ್ತಾರೆ ವರ್ಕು, ಅದು ನಮಗೆ ಅಲ್ಲಿ ಫಿನಿಶಿಂಗು ತುಂಬ ಡಿಸ್ಟ್ರಾಕ್ಟ್ ಆಗುತ್ತೆ, ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅದೊಂದು ಮಿಸ್ಟೇಕ್ ಕೂಡ ಆಗಿದೆ, ನಮಗೆ ಕೆಲವೊಂದು ಕಡೆ ಆಗಿದೆ. ಅದಕ್ಕೆ ಎಸ್ಪೆಷಲಿ ಕಿಚನ್ ನಾವು ಏನು ಮಾಡಿಸ್ತಿದ್ದೀವಿ ಅಂತಂದರೆ ಕಿಚನಲ್ಲಿ ಮಾತ್ರ ಮಿನಿಮಮ್ಮು 1 mm ಲ್ಯಾಮಿನೇಟ್ಸ್ ಇರೋಂಥದ್ದು ಚೂಸ್ ಮಾಡಿ. ಆವಾಗ ನಮಗೆ ಕಿಚನಲ್ಲಿ ನಾವು ತುಂಬ ರಫ್ ಹ್ಯಾಂಡ್ಲಿಂಗ್ ಮಾಡ್ತೀವಿ, ಹಂಗೆ ಪದೇ ಪದೇ ತೆಗಿತಾ ಇರ್ತೀವಿ, ಹಾಕ್ತಾ ಇರ್ತೀವಿ. ಹಾಗಾಗಿ ನಮಗೆ ಅದು ಲ್ಯಾಮಿನೇಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೆಲ್ಲ ನಿಮಗೆ ಆರ್ಕಿಟೆಕ್ಟ್ ಅವರು ಹೇಳ್ತಾರೆ, ಇಂಜಿನಿಯರಿಂಗ್ ಅವರು ಹೇಳ್ತಾರೆ, ಇಂಟೀರಿಯರ್ ಡಿಸೈನಿಂಗ್ ಅವರು ಹೇಳ್ತಾರೆ. ಬಟ್ ನಮಗೆ ಬಜೆಟ್ ಜಾಸ್ತಿ ಅಂತ ಒಂದೊಂದು ಕಡೆ ನಾವು ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಆ ಕಾಂಪ್ರಮೈಸ್ ಬೇಡ ಅಂತಲೇ ಹೇಳ್ತೀನಿ. ಯಾಕೆಂದರೆ ಫೈನಲಿ ನಮಗೆ ರಿಗ್ರೆಟ್ ಫೀಲ್ ಆಗಿಬಿಡುತ್ತೆ, ಅಯ್ಯೋ ಯಾಕಾದರೂ ಈ ಥರ ಹಾಕ್ಸಿದ್ವಲ್ಲ, ಈ ಥರ ಎಲ್ಲ ಆಗೋಯ್ತಲ್ಲ ಅಂತ. ಅದೊಂದಿದೆ. ಮತ್ತು ಇವಾಗ ನೀವು ನೋಡಿದ್ರಲ್ಲ ಡ್ರೆಸ್ಸಿಂಗ್ ಟೇಬಲ್ದು ಏನೆಲ್ಲ ನಮ್ಮ ಮನೆಯಲ್ಲಿ ಅದು ಹೆಂಗೆಲ್ಲ ಟ್ರಾವೆಲ್ ಆಯಿತು, ಫೈನಲಿ ಎಲ್ಲಿಂದ ಎಲ್ಲಿ ಫಿಟ್ ಆಗಿದೆ ಅಂತ. ಇವಾಗ ಕಿಚನ್ ಒಳಗಡೆ ಅದು ಫಿಟ್ ಆಗೋಯ್ತು. ಸೊ ಆ ಥರ ಅದೊಂದು ನಮಗೆ ಅವ್ರೇನಂತಂದರೆ ಅದದ್ದೇನು ಅಮೌಂಟ್ ಈಸ್ಕೊಂಡಿಲ್ಲ, ಬಟ್ ನೋಡಿ ಅದು ಲೇಬರು ಮತ್ತು ಟೈಮು ಎಲ್ಲ ಹೋಯ್ತಲ್ಲ. ಹಾಗಾಗಿ ಅದನ್ನು ನೀವು ನೋಡ್ಕೊಳ್ಳಿ, ಇಂಟೀರಿಯರ್ ನೀವು ಮಾಡಿಸಿದ್ದೀರಾ ಅಂದಾಗ ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ, ಅಲ್ಲೇ ಇದ್ದು ನೋಡ್ಕೊಳ್ಳಿ. ಯಾಕೆಂದರೆ ಅದು ನೋಡ್ಕೊತಾ ಇದ್ರೇ ನಮಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಅದು ನೋಡಿದ್ರೂ ಅರ್ಥ ಆಗಲ್ಲ. ಫೈನಲ್ ಫಿನಿಶಿಂಗ್ ಸ್ಟೇಜಲ್ಲೇ ನಮ್ಗೆ ಗೊತ್ತಾಗೋಯ್ತು ಈ ಥರ ಒಂದು ಮಿಸ್ಟೇಕ್ ಆಗಿದೆ ಅಂತ. ಅದ್ರ ರೀಪ್ಲೇಸ್ಮೆಂಟು ಕೂಡ ನಾವು ಮಾಡ್ಕೊಂಡಿದ್ದಾಯಿತು. ಸೊ ಇದನ್ನು ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ. ನೀವು ವಿಡಿಯೋನ ಇಲ್ಲಿವರೆಗೂ ನೋಡ್ತಿದ್ದೀರಾ ಅಂತಂದರೆ ನೀವು ಎಲ್ಲೋ ಒಂದು ಕಡೆ ಇಂಟೀರಿಯರ್ ಮಾಡಿಸ್ತಿದ್ದೀರಾ, ಅಥವಾ ನಿಮಗೂ ಏನೋ ಒಂದು ಐಡಿಯಾ ಬಂದಿದೆ ಈ ವಿಡಿಯೋ ಥ್ರೂ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿ. ಈ ವಿಡಿಯೋ ರಿಲೇಟೆಡ್ ಏನೇನಿದೆಯೋ, ನಿಮ್ಗೆ ಏನಾದರೂ ಕ್ವೇರೀಸ್ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ಉತ್ತರ ಕೊಡ್ತೀನಿ. ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.